200 ಹಾಕಿ. 200 ಕೊಟ್ರೆ ಈ ಗಾಡಿನಲ್ಲಿ ಒಂದು 60 ಕಿಲೋಮೀಟರ್ ಸುತ್ತಾಡಬಹುದು. ಅದೇ 200 ಕೊಟ್ರೆ ವೀಕೆಂಡ್ ಅಲ್ಲಿ ಒಂದು ಸಿನಿಮಾ ನೋಡಬಹುದು. ಆತರ 200 ಕೊಟ್ಟು ಥಿಯೇಟರ್ಗೆ ಹೋಗಿ ನೋಡುವಂತ ಸಿನಿಮಾಗಳು ಬರ್ತಿದ್ಯಾ? ಬಂದ್ರೂನು ಅದು ಜನಕ್ಕೆ ರೀಚ್ ಆಗ್ತಿದ್ಯಾ? ಆಯ್ತು ಬಿಡು. ಸ್ಟಾರ್ಟ್ ಮಾಡಕ್ ಮುಂಚೆ ನಾನು ಟಿಪಿಕಲ್ ಕನ್ನಡಿಗಬ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಕನ್ನಡದಲ್ಲಿ ಒಂದು ಕಂಪ್ಲೇಂಟ್ ಇದೆ. ಈ ಸಿನಿಮಾದ ಒಂದೇ ಒಂದು ಸಮಸ್ಯೆ ಏನಂದ್ರೆ ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದೆ. ಬೇರೆ ಭಾಷೆಯ ಸಿನಿಮಾ ಆಗಿದ್ದಿದ್ರೆ ನಾವೆಲ್ಲರೂ ನಮಗೆ ಉತ್ಪ್ರೇಕ್ಷೆ ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನ, ನಮ್ಮ ಟೈಮನ್ನ ಎಲ್ಲದನ್ನು ಬಳಸಿ ಈ ಸಿನಿಮಾನ ನಾವೇ ಪ್ರಚಾರ ಮಾಡ್ತಾ ಇದ್ವಿ. ನೀವೇ ಯೋಚನೆ ಮಾಡಿ, ಭಾಷೆ ವಿಚಾರದಲ್ಲಿ ಪ್ರಾಣ ಕೊಡಕ್ಕೂ ರೆಡಿ ಇರುವಂತ ಜನ ಸಿಗೋದು ನಮ್ಮ ಕನ್ನಡದಲ್ಲೇನೆ. ಆತರ ಇರ್ಬೇಕಾದ್ರೆ ಕನ್ನಡಿಗರು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅಂತಾನೆ ಅರ್ಥ. ಈ ರೀತಿ ಸುಮ್ಮನೆ ಏನೇನೋ ಅಪಪ್ರಚಾರಗಳು ಮಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಸೌತ್ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ KFI ಹಾಕೋಷ್ಟು ಧಮ್ಕಿಗಳನ್ನ, ಲೀಗಲ್ ನೋಟಿಸ್ ನ, ಕಾಪಿರೈಟ್ ಸ್ಟ್ರೈಕ್ಸ್ ನ ಯಾರು ಕೂಡ ಹಾಕಕ್ ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ. ಇವ್ರುಗಳು ಸ್ಟ್ರೈಕ್ ಹಾಕೋಕೆ, ಅಫೆಂಡ್ ಆಗೋಕೆ ಹಾಕೋಷ್ಟು ಟೈಮ್ ನ ರೈಟರ್ಸ್ ಕೊಟ್ಟಿದ್ರೆ ಇಷ್ಟೊಂದು ಸ್ಟ್ರೈಕ್ ಗಳನ್ನ ಇವ್ರು ನಮ್ಗೆ ಆಗ್ತಾನೆ ಇರ್ಲಿಲ್ಲ. ನಿಮ್ಗೆಲ್ಲ ಯಾರಾದ್ರೂ ಡೈರೆಕ್ಟರ್ಸ್ ಗಳು, ಪ್ರೊಡ್ಯೂಸರ್ಸ್ ಪರಿಚಯ ಇದ್ರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಸ್ವಲ್ಪ ಟೈಮ್ ಮಾಡ್ಕೊಂಡು ಇದೊಂದು ವಿಡಿಯೋನ ನೋಡಕ್ ಹೇಳಿ. ಅವ್ರ ಕಣ್ಣುಗಳು ಇಷ್ಟ ದಿನ 200mm ಲೆನ್ಸ್ ತರ ನ್ಯಾರೋ ಆಗಿತ್ತು, ಇವಾಗ 35mm ಲೆನ್ಸ್ ತರ ವೈಡ್ ಓಪನ್ ಆಗ್ಬಿಡುತ್ತೆ. ವಿಡಿಯೋದಲ್ಲಿ ನಾನು ಇವತ್ತು ಮೇಜರ್ ಆಗಿ 2 ಪಾಯಿಂಟ್ ನ ಮಾತಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಪ್ರಮೋಷನ್ ಗಳು. ನಾನು ಇದು ತನಕ ಸುಮಾರು ಸಿನಿಮಾ ಪ್ರಮೋಷನ್ಸ್ ಗಳನ್ನ ಮಾಡಿದ್ದೀನಿ. ಅದರಲ್ಲಿ 90% ಹಿಟ್ ಆಗಿರುವಂತ ಸಿನಿಮಾದೇ ಪ್ರಮೋಟ್ ಮಾಡಿದ್ದೀನಿ. ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ಯಾವ್ದೇ ತರ ದೊಡ್ಡ ಹೀರೋಗಳ ಸಿನಿಮಾದು ಪ್ರಮೋಷನ್ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಎಷ್ಟೊಂದ್ ಜನ ಕೇಳಿದ್ರಿ, ರೀಸೆಂಟ್ ಆಗಿ ಒಂದು ಮೂವಿ ಬಂತು, ಏನಕ್ಕೆ ನೀವು ಪ್ರಮೋಷನ್ ಹೋಗ್ಲಿಲ್ಲ, ಬೇರೆ ಎಲ್ಲಾ ಯೂಟ್ಯೂಬರ್ಸ್ ಹೋಗಿದ್ರಲ್ಲ ಅಂತ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನನಗೆ ಈಗ ಮೊನ್ನೆ ಇನ್ನೊಂದು ಸಿನಿಮಾ ಪ್ರಮೋಷನ್ ಬಂತು, ಈ ತರ ಒಂದು ಸಿನಿಮಾ ಮಾಡ್ತಾ ಇದೀವಿ, ದೊಡ್ಡ ಹೀರೋದು ಮೂವಿ, ವಿಡಿಯೋ ಮಾಡ್ಕೊಡ್ತೀರಾ ಅಂತ. ನಾನು ಅವ್ರಿಗೆ ನಿಮ್ ಬಜೆಟ್ ಏನಿದೆ ಅಂತ ಕೇಳಿದೆ. ಸರ್, ಇದು ಬಜೆಟ್ ಎಲ್ಲ ಇಲ್ಲ, ಬಾರ್ಟರ್ ಸಿಸ್ಟಮ್ ತರ ಮಾಡಿ ಅಂತ. ಒಂದು ಕಂಪ್ನಿ ಅವರು ಬಾರ್ಟರ್ ಸಿಸ್ಟಮ್ ಅಲ್ಲಿ ಏನಾದ್ರು ಕೆಲಸ ಮಾಡಿಸಿದಾರೆ ಅಂದ್ರೆ ಅವ್ರು ಪ್ರಾಡಕ್ಟ್ ಕೊಡ್ತಾರೆ. ಈ ಸಿನಿಮಾದಲ್ಲಿ ಬಾರ್ಟರ್ ಸಿಸ್ಟಮ್ ಅಲ್ಲಿ ನನಗೆ ಏನ್ ಸಿಗ್ತಿದೆ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಗೆ ಏನು PR ಟೀಮ್ ಅವ್ರು ಕೊಡ್ತಾ ಇದಾರೆ, ಒಂದು ಕಡ್ಲೆ ಬೀಜ ಕೊಟ್ಟಂಗೆ ಪೀನಟ್ಸ್ ಕೊಡ್ತಿರೋ ತರ ಕೊಡ್ತಿದಾರೆ ಅಷ್ಟೇ. ನೀವು ಯಾವ ರೀತಿ 40ರಿಂದ 50 ದಿನ, 50ರಿಂದ 60 ದಿನ, ಕೆಲವರು 3-4 ವರ್ಷ ತಗೊಂಡು ಫಿಲಮ್ ಗಳನ್ನ ಮಾಡಿರ್ತಿರೋ, ಅದೇ ತರ ಆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ರೀಲ್ಸ್ ಹಾಕೊಂಡು ಬಂದು ಸುಮಾರು 3-6 ತಿಂಗಳು ಕಂಪ್ಲೀಟ್ ಆಗಿ ಚಾರಿಟಿ ತರ ರೀಲ್ಸ್ ಮಾಡಿ ಯಾವ್ದೋ ಒಂದು ಪ್ರಮೋಷನ್ ಬರುತ್ತೆ, ಆ ಪ್ರಮೋಷನ್ ಇಂದ ತಾನೇನಾದ್ರೂ ಇನ್ನು ಕಂಟೆಂಟ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕ್ಯಾಮ್ರಾ ತಗೋಬಹುದು, ಲೈಟ್ಸ್ ತಗೋಬಹುದು, ಮೈಕ್ ತಗೋಬಹುದು ಅಂತ ಮಾಡ್ತಿರ್ತಾನೆ. ಬಟ್ ನಮ್ಮ PR ಟೀಮ್ ಅವ್ರಿಗೆ ಇದೆಲ್ಲ ಕಾಣಿಸಲ್ಲ. ಅವ್ರ ಯೋಚನೆ ಪ್ರಕಾರ ಅವ್ರಿಗೆ ದುಡ್ಡು ಬಂದಿದೆ, ಆ ದುಡ್ಡನ್ನ ಅವ್ರು ಇಟ್ಕೊಂಡು ಮಜಾ ಮಾಡ್ಬೋದು, ಅಣ್ಣನ ಜೊತೆ ಒಂದು ಫೋಟೋ ತೆಗಿಸ್ತೀನಿ ಅಂತ ಹೇಳಿ ಫ್ರೀ ಆಗಿ ವಿಡಿಯೋ ಮಾಡಿಸ್ಕೊಂಡ್ಬಿಡ್ತಾರೆ. ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ, ಇದನ್ನ ಯಾರಿಗೂ ಹೇಳ್ಬೇಡಿ. ನಾನು ಇದು ತನಕ ಯಾವ್ಯಾವ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡಿದೀನಿ, ಯಾವ್ದಕ್ಕೂ ದುಡ್ಡು ಇಸ್ಕೊಂಡಿಲ್ಲ. ನಾನೇನ್ ಅನ್ಕೋತಾ ಇದ್ದೆ, ನಮ್ಮ ನೆಲದಲ್ಲಿ ಆಗಿರುವಂತ ಸಿನಿಮಾಗಳನ್ನ ಪ್ರಮೋಟ್ ಮಾಡಕ್ಕೆ ದುಡ್ಡು ಇಸ್ಕೊಳ್ಳೋದು, ನಮ್ಮ ಮನೆಯಲ್ಲಿ ನಮ್ ತಾಯಿಗೆ ಏನಾದ್ರು ಕೆಲಸ ಮಾಡ್ಕೊಟ್ರೆ ಅವ್ರ ಹತ್ರನೇ ಕಾಸು ಇಸ್ಕೊಂಡಂಗೆ ಅಂತ. ಆದ್ರೆ 1-2 ಮೂವಿ ಪ್ರಮೋಷನ್ ಮಾಡದ್ಮೇಲೆ ನನ್ಗೆ ಅರ್ಥ ಆಯ್ತು, ನಾನ್ ದುಡ್ಡು ಇಸ್ಕೋತಿಲ್ಲ, ಆದ್ರೆ ನನ್ನ ಹೆಸರು ಹೇಳ್ಕೊಂಡು ಏಜೆನ್ಸಿ ಅವರು ದುಡ್ಡು ಚೆನ್ನಾಗಿ ಹೊಡಿತಾ ಇದಾರೆ ಅಂತ. ನನಗೆ ಗೊತ್ತಿರಲಿಲ್ಲ ಗುರು, ನಾನೊಂದು ಸಿನಿಮಾ ಪ್ರಮೋಟ್ ಮಾಡಕ್ 2 ಲಕ್ಷ ಇಸ್ಕೋತೀನಿ ಅಂತ. ದಿಸ್ ಈಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ. ಅವಾಗ ನಾನು ಒಳಗಡೆ ತಡ್ಕಾಡ್ದಾಗ ಗೊತ್ತಾಯ್ತು ಏನೇನೆಲ್ಲ ಸ್ಕ್ಯಾಮ್ ಆಗಿದೆ ಅಂತ. ಇದು ತನಕ ನಾನು ಯಾವ್ಯಾವ ಸಿನಿಮಾಗಳನ್ನ ಪ್ರಮೋಟ್ ಮಾಡಿದೀನಿ ಅಂದ್ರೆ ಕೆಲವೊಂದು ನಮ್ಮ ಸ್ನೇಹಿತರ ಸಿನಿಮಾ ಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ RJ ವಿಕ್ಕಿ ಆಗಿರ್ಬೋದು, ನಮ್ಮ ಅನೀಶ್ ಅವರಾಗಿರ್ಬೋದು, ನಮ್ಮ ಮಧುಸೂದನ್ ಗೋವಿಂದ್ ಅವರಾಗಿರ್ಬೋದು, ಇವ್ರ ಸಿನಿಮಾ ಎಲ್ಲ ನಾನು ಪ್ರಮೋಟ್ ಮಾಡಿದ ಏನಕ್ಕೆ ಅಂದ್ರೆ ಅವ್ರನ್ನ ನಾನು ಸುಮಾರು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಅವರು ಹಾನೆಸ್ಟ್ ಎಫರ್ಟ್ ಆಗ್ತಾರೆ, ಜೊತೆಗೆ ಅವ್ರು ಮಾಡುವಂತ ಕೆಲಸದಲ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಆದ್ರೆ ಈ ದೊಡ್ಡ ಸಿನಿಮಾ ಟೀಮ್ ಗಳಲ್ಲೆಲ್ಲ ಹೆಂಗಾಗತ್ತೆ ಅಂದ್ರೆ ಯಾರೋ ಒಬ್ಬ ಬರ್ತಾನೆ, ನಿಮ್ಗೆ ಹೀರೋನ್ ಪರಿಚಯ ಮಾಡ್ಕೊಡ್ತೀನಿ, ನೆಕ್ಸ್ಟ್ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ, ಬಜೆಟ್ ಎಲ್ಲ ಇಲ್ಲ ಬ್ರದರ್, ನಾವೆಲ್ಲ ಈ ಸಿನಿಮಾಗೋಸ್ಕರ ಕೆಲಸ ಮಾಡ್ತಾ ಇರೋರು, ಕನ್ನಡಕ್ಕೋಸ್ಕರ ಕೆಲಸ ಮಾಡೋಣ ಅಂತ ಹೇಳ್ತಾರೆ. ಈ ತರಾನೇ ಸ್ಕ್ಯಾಮ್ ಮಾಡಿ 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 ಅದ್ ಎಷ್ಟು ಜನಕ್ಕೆ ಟೋಪಿ ಹಾಕಿದಾರೆ ಗೊತ್ತಿಲ್ಲ, ಯಾವ ರೇಂಜ್ ಕಾಸ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಅವ್ರಗಳೇ ಸಿನಿಮಾ ತೆಗೆಯಕ್ ರೆಡಿ ಆಗ್ಬಿಟ್ಟಿದ್ದಾರೆ. ನೀನು ದುಡ್ಡು ಮಾಡ್ಕೊಂತೀಯಲ್ಲ, ನಿನ್ನಂತ ಪ್ರೊಡ್ಯೂಸರ್ ನ ಎಕರ ತಗೊಂಡು ಈ ಕರ್ನಾಟಕ ಜನತೆ. ಇವಾಗ ಈ ತರ ತಲೆ ಹಿಡಿಯೋ ನನ್ನ ಮಕ್ಕಳಿಂದ, ಈ ತರ ಏಜೆನ್ಸಿಗಳಿಂದ ನಮ್ಮ ಕನ್ನಡಕ್ಕೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಪ್ರೊಡಕ್ಷನ್ ಟೀಮ್ ಅಂತ ಇರುತ್ತೆ, ಅವರು ಒಂದಷ್ಟು ಫಂಡ್ ಗಳನ್ನ ರಿಲೀಸ್ ಮಾಡಿರ್ತಾರೆ ಮಾರ್ಕೆಟಿಂಗ್ ಗೆ ಅಂತ. ಎಲ್ಲಾನು ಅವರೇ ನೋಡ್ಕೊಳಕ್ ಆಗೋದಿಲ್ಲ ಅಂತ ಒಂದು ಏಜೆನ್ಸಿಗೆ ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿನ ಬಿಡ್ತಾರೆ. ನೋಡು, ಈ ತರ ನೀನ್ ಮಾರ್ಕೆಟ್ ಮಾಡ್ಬೇಕು, ಅದ್ ಹೆಂಗ್ ಮಾಡ್ತೀಯ ಗೊತ್ತಿಲ್ಲ, ನಿನ್ಗೊಂದು 25-30 ಲಕ್ಷ ಬಜೆಟ್ ಕೊಡ್ತೀವಿ, ನೀನ್ ಅದನ್ನ ಬಂದು ನಮ್ಗೆ ತೋರ್ಸು ಅಂತ. ಅವನೇನ್ ಮಾಡ್ತಾನೆ ಅಂದ್ರೆ ಒಂದಷ್ಟು ಈ ತರ ಕುರಿಗಳನ್ನ, ಇನ್ಫ್ಲೂಯೆನ್ಸರ್ಸ್ ಗಳನ್ನ ಇಟ್ಕೊಂಡ್ ಬರ್ತಾನೆ, ವಿಡಿಯೋ ಮಾಡಿಸ್ತಾನೆ. ಇವಾಗ ನೀವು ದುಡ್ಡು ಕೊಟ್ಟು ಏನಾದ್ರು ವಿಡಿಯೋ ಮಾಡಿಸಿದ್ರೆ ನಿಮ್ಗೆ ಒಂದಷ್ಟು ರೈಟ್ಸ್ ಇರುತ್ತೆ. ಕಾಂಟೆಂಟ್ ಕ್ರಿಯೇಟರ್ಸ್ ಗೆ ಕೇಳ್ಬೋದು, ನಾನು ದುಡ್ಡು ಕೊಟ್ಟಿದ್ದೀನಿ,
ಈ ಸಿನಿಮಾ ಬಗ್ಗೆ ಹೇಳು, ಈ ಸಿನಿಮಾ ಕಾನ್ಸೆಪ್ಟ್ ಬಗ್ಗೆ ಹೇಳು, ಈ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ, ಒಂದು ಮೆಸೇಜ್ ಜನಕ್ಕೆ ರೀಚ್ ಆಗ್ಬೇಕು. ಇವರು ಈಗ ಫ್ರೀ ಆಗಿ ವಿಡಿಯೋ ಮಾಡ್ಸಿರ್ತಾರೆ, ಇವರಿಗೆ ಕೇಳೋ ಅಂತ ರೈಟ್ಸ್ ಇರೋದಿಲ್ಲ. ಕಾಂಟೆಂಟ್ ಕ್ರಿಯೇಟರ್ಸ್ ಗಳು ಮೆಜಾರಿಟಿ ಜನ ದೊಡ್ಡ ದೊಡ್ಡ ಹೀರೋಗಳ ಹತ್ರ ಹೋಗಿ ಸಿನಿಮಾ ಪ್ರಮೋಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಸಿನಿಮಾ ಚೆನ್ನಾಗಿ ಓಡಬೇಕು, ಸಿನಿಮಾ ಯಾವತ್ ರಿಲೀಸ್ ಆಗುತ್ತೆ ಅಂತ ಜನ ಕೇಳಬೇಕು, ಅದೇನು ತಲೆನಲ್ಲಿ ಇರಲ್ಲ ಗುರು. ನಾನು ಒಂದು ವಿಡಿಯೋ ಮಾಡ್ಬೇಕು, ವಿಡಿಯೋ ಆಗ್ತಿದ್ದಂಗೆನೆ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು, ಎಲ್ರಿಗೂ ತೋರಿಸ್ಕೊ ಓಡಾಡಬೇಕು, ಇದನ್ನೇ ತಲೆನಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಈ ತರ ಇರ್ಬೇಕಾದ್ರೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದೇ ಸುಮಾರು ಜನಕ್ಕೆ ಮೆಸೇಜ್ ಪಾಸ್ ಆನ್ ಆಗಿರೋದಿಲ್ಲ. ಮೂವಿ ಟೀಮ್ ಅವ್ರು ಏನು ಅನ್ಕೊಂತಾರೆ, ನಾವು PR ಟೀಮ್ ಅವ್ರಿಗೆ ದುಡ್ಡು ಕೊಟ್ಟಿದೀವಿ, ಆಡಿಯನ್ಸ್ ಚೆನ್ನಾಗಿ ರೀಚ್ ಮಾಡ್ತಿದ್ದಾರೆ, ವಿಡಿಯೋದಲ್ಲಿ ವ್ಯೂಸ್ ಕೂಡ ಬರ್ತಾ ಇದೆ, ಇನ್ನೇನ್ ಪ್ರಾಬ್ಲಮ್, ಜನ ಥಿಯೇಟರ್ಗೆ ಬರ್ತಾರೆ ಅಂತ ಇವರು ಸುಮ್ಮನಾಗ್ತಾರೆ. ಪ್ರೊಡಕ್ಷನ್ ಟೀಮ್ ಅವ್ರಿಗೆ ಟೈಮ್ ಇರೋದಿಲ್ಲ, ಮೂವಿ ರಿಲೀಸ್ ಟೆನ್ಷನ್ ಅಲ್ಲಿ ಇರ್ತಾರೆ. ಇನ್ನ ಹೀರೋಗಳಿಗಂತೂ ಕೆರ್ಕೊಳಕ್ಕೆ ಪುಡ್ಸೋತಿರಲ್ಲ. ಅಂತದ್ರಲ್ಲಿ ನೀವು ಮಾಡಿರೋ ಯೂಟ್ಯೂಬ್ ವಿಡಿಯೋಸ್ ಗಳು ನೋಡ್ತಾರ, ಸೊ ಅದನ್ನ ಯಾರು ಮಾನಿಟರ್ ಮಾಡಲ್ಲ. ನೀವು ಮಾಡಿದ್ದೆ ವಿಡಿಯೋ, ನೀವು ಹಾಕಿದ್ದೆ ಕಾಂಟೆಂಟ್. ಪ್ರೊಡಕ್ಷನ್ ಟೀಮ್ ಅವರು ದುಡ್ಡು ಕೊಟ್ಟಿದ್ದಾರೆ, ಏಜೆನ್ಸಿ ಅವನು ಅಷ್ಟು ದುಡ್ಡನ್ನ ಇಟ್ಕೊಂಡು ಇನ್ಫ್ಲೂಯೆನ್ಸರ್ಸ್ ಹತ್ರ ಫ್ರೀ ಆಗಿ ವಿಡಿಯೋ ಮಾಡಿಸಿದಾನೆ. ದುಡ್ಡು ಕೊಟ್ಟದ್ಗೆ ಈ ವಿಡಿಯೋ ಇಂದ ನಮ್ಗೆ ಎಷ್ಟು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ ಅಂತ ನೋಡಕ್ಕೆ ಯಾರು ಇಲ್ಲ. ಇಲ್ಲೇನೆ ಸಿನಿಮಾ ಪ್ರಮೋಷನ್ ಗಳು ಫೇಲ್ ಆಗ್ತಾ ಇರೋದು. ಥಿಯೇಟರ್ ಮೂವಿ ಓಡ್ಲಿಲ್ಲ ಅಂದಾಗ ಪ್ರೊಡ್ಯೂಸರ್ಸ್ ಗಳು ಬಂದು ಬಾಯಿ ಬಡ್ಕೋತಾರೆ. ಅಲ್ಲ ಗುರು, ಫಸ್ಟ್ ನೀವು 1 ಕೋಟಿ ಖರ್ಚು ಮಾಡೋ ಮುಂಚೆ ಆ 1 ಕೋಟಿನ ಯಾವ ಕೋತಿ ನನ್ನ ಮಗನ ಹತ್ರ ಕೊಡ್ತಾ ಇದೀರಾ ಅನ್ನೋದನ್ನ ಯೋಚನೆ ಮಾಡಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಆಯ್ತಪ್ಪ, ಇವಾಗ ಇನ್ನೊಂದು ಆರ್ಗ್ಯುಮೆಂಟ್ ಇರುತ್ತೆ, ಪ್ರೊಡ್ಯೂಸರ್ಸ್ ಗಳೇ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ತಾನೇ ಏನ್ ಮಾಡ್ತಾರೆ ಅಂತ. ನಿಮ್ಗೊಂದು ಸಿಂಪಲ್ ಕ್ವೆಶನ್ ಕೇಳ್ತೀನಿ, ಏನೂ ಉಪಯೋಗ ಇಲ್ಲ ಅಂದ್ರೆ, ಮಾಡೋ ಕೆಲ್ಸದಿಂದ ₹1 ಲಾಭ ಇಲ್ಲ ಅಂದ್ರೆ ಯಾವ ನನ್ ಮಗ ಆದ್ರೂ ಬಂದು ಫ್ರೀ ಆಗಿ ಕೆಲಸ ಮಾಡ್ತಾನ? ಇಲ್ಲ, ಚಾನ್ಸೇ ಇಲ್ಲ. ಆತರ ಮಾರ್ಕೆಟಿಂಗ್ ಏಜೆನ್ಸಿಗಳಿಗೆ ಅಥವಾ ಸಿನಿಮಾ ಪ್ರಮೋಟ್ ಮಾಡೋನಿಗೆ ದುಡ್ಡೇ ಸಿಕ್ತಿಲ್ಲ ಅಂದ್ರೆ ಅವ್ನ್ ಯಾಕೆ ಯಾವಾಗ್ಲೂ ಬರೀ ದೊಡ್ಡ ದೊಡ್ಡ ಹೀರೋಗಳಿರೋ ಅಂತ ಬಿಗ್ ಬಜೆಟ್ ಮೂವಿಗಳನ್ನೇ ಪ್ರಮೋಟ್ ಮಾಡಕ್ ಮುಂದೆ ಬರ್ತಾನೆ? ಕನ್ನಡ ಸಿನಿಮಾಗಳಿಗೋಸ್ಕರ ದುಡಿತಾ ಇದೀನಿ, ನಾನು ಕನ್ನಡ ಸಿನಿಮಾಗಳಿಗೋಸ್ಕರ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂದ್ರೆ ಲೋ ಬಜೆಟ್ ಅಲ್ಲಿ ಎಂತೆಂತ ಒಳ್ಳೆ ಮೂವೀಸ್ ಗಳಿದೆ, ಅದನ್ನ ಪ್ರಮೋಟ್ ಮಾಡ್ಲಿ. ಈಗ ನಾವು ಬೇರೆ ಇಂಡಸ್ಟ್ರಿಲೆಲ್ಲ ನೋಡೋದಾದ್ರೆ ತುಂಬಾನೇ ಕಮ್ಮಿ ಬಜೆಟ್ ಫಿಲ್ಮ್ಸ್ ಬಂದ್ರು ಕೂಡ, ಹೊಸಬ್ರು ಮಾಡಿದ್ರು ಕೂಡ ಫಿಲಮ್ ಹಿಟ್ ಆಗ್ತಿದೆ. ಇಲ್ಲಿ ಟೈರ್ 1 ಹೀರೋಗಳು ಮಾಡಿದ್ರೇನೆ ಜನ ಥಿಯೇಟರ್ಗೆ ಬರೋದು, ಅದು ಕೂಡ ಅವ್ರ ಫಿಲಮ್ ಒಂದು ರೇಂಜಿಗೆ ಪ್ರಮೋಷನ್ ಮಾಡಿ ಜನಕ್ಕೆ ರೀಚ್ ಆದಾಗ. ಹೀರೋನ ನೋಡ್ಬೇಕು ಅಂದ್ರೆ ಜನ ಥಿಯೇಟರ್ಗೆ ಹೋಗ್ತಾ ಇದ್ರು. ಇವಾಗ ಅದೇ ಹೀರೋ ಯೂಟ್ಯೂಬ್ ಅಲ್ಲಿ ಬಂದು ಕುತ್ಕೊಂಡ್ರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಕುತ್ಕೊಂಡ್ರೆ, ಅಥವಾ ರಿಯಾಲಿಟಿ ಶೋಗಳಲ್ಲಿ ಬಂದು ಕಾಣಿಸ್ಕೋತಾ ಇದ್ರೆ ಜನಕ್ಕೆ ಅದೊಂದು ಎಕ್ಸ್ಕ್ಲೂಸಿವಿಟಿ ಅನ್ನೋದು ಇರೋದಿಲ್ಲ. ನಾನು ಹೋಗಿ ಥಿಯೇಟರ್ ಅಲ್ಲಿ ಇವ್ರನ್ನ ನೋಡ್ಬೇಕು ಅನ್ನೋ ಅಂತ ಆಸೆ ಇರೋದಿಲ್ಲ. ಅದಕ್ಕೋಸ್ಕರನೇ ಜನ ಥಿಯೇಟರ್ ಬರ್ತಿಲ್ಲ. ಯಾವಾಗೋ ಅರ್ಥ ಮಾಡ್ಕೋತೀಯ ನೀನು. ಇದರಿಂದ ಆಗ್ತಾ ಇರುವಂತ ಇನ್ನೊಂದು ಡ್ರಾಬ್ಯಾಕ್ ಏನು ಅಂದ್ರೆ, ಬರೀ ರೆಪ್ಯೂಟೆಡ್ ಹೀರೋಗಳು, ಸೂಪರ್ ಸ್ಟಾರ್ ಗಳು ಮಾಡಿರುವಂತ ಸಿನಿಮಾಗಳನ್ನ ಮಾತ್ರ ಕೆಲವೊಂದಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಗಳು ಫೇಮ್ ಗೋಸ್ಕರ ಪ್ರಮೋಟ್ ಮಾಡ್ತಾರೆ. ಅದೇ ಒಂದು ಚೆನ್ನಾಗಿರುವಂತ ಸಿನಿಮಾ ಬಂದ್ರೆ, ಯಾರೋ ಒಬ್ಬ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ರೆ, ಯಾರೋ ಒಬ್ಬ ಫಸ್ಟ್ ಟೈಮ್ ಹೀರೋ ಆಗಿದ್ದಾನೆ ಅಂದ್ರೆ ಅವನನ್ನ ಮೂಸು ನೋಡೋದಿಲ್ಲ ಗುರು, ಗೆದ್ದೆತ್ತಿನ ಬಾಲ ಹಿಡಿಯುವಂತ ಜನ ಇವರು. ಆದ್ರೆ ನಾನೇನಾದ್ರೂ ಆತರ ಸಿನಿಮಾಗಳನ್ನ OTT ಅಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಸ್ಟೋರಿ ಹಾಕ್ತೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ, ಪ್ರಮೋಟ್ ಮಾಡ್ತೀನಿ. ಈ ತರ ಕೆಲಸ ಮಾಡೋರು ತುಂಬಾ ಕಮ್ಮಿ ಜನ ಇದಾರೆ ಗುರು. ಒಬ್ಬ ರಿವ್ಯೂವರ್ ಒಂದ್ ಫಿಲಂ ಚೆನ್ನಾಗಿಲ್ಲ ಅಂತಂದ್ರು ತುಂಬಾನೇ ಹೊಗಳ್ತಾನೆ ಅಂತ ಅಂದ್ರೆ ಅವ್ನು ನಿಮ್ಗೆ ಬಾರಿ ಒಳ್ಳೇದೇನ್ ಮಾಡ್ತಾ ಇಲ್ಲ, ಅವನು ಪ್ರೆಸೆಂಟ್ ಅಷ್ಟೇ ಯೋಚನೆ ಮಾಡ್ತಾ ಇದ್ದಾನೆ. ಈ ಹೀರೋನ ಹೊಗಳಿದ್ರೆ ವ್ಯೂಸ್ ಬರುತ್ತೆ, ರೀಚ್ ಸಿಗುತ್ತೆ ಅಂತ ಇದನ್ನೆಲ್ಲ ಮಾಡ್ತಿರ್ತಾನೆ. ಬಟ್ ಒಬ್ಬ ಕ್ರಿಟಿಸೈಸ್ ಮಾಡೋನು ಯಾವತ್ತು ಇದನ್ನ ಈ ತರ ಥಿಂಕ್ ಮಾಡಲ್ಲ. ನಮ್ಮ ಇಂಡಸ್ಟ್ರಿ ಯಾವ ರೇಂಜಿಗೆ ಹಾಳಾಗ್ತಿದೆ, ಈ ಹೀರೋ ಮುಂಚೆ ಎಂತೆಂತ ಒಳ್ಳೆ ಸಿನಿಮಾ ಕೊಟ್ಟಿದ್ರು, ಇವಾಗ ಯಾಕೆ ಇಂತ ಕಚಡ ಸಿನಿಮಾಗಳನ್ನ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡಿನೇ ಅವ್ನು ಈ ವಿಡಿಯೋನ ಮಾಡಿರ್ತಾನೆ. ನಾನಿವಾಗ ಇಷ್ಟು ದಿನ ಏನು ಫ್ರೀ ಆಗಿ ಮೂವಿಗಳನ್ನ ಪ್ರಮೋಟ್ ಮಾಡ್ಕೊಡ್ತಾ ಇದ್ದೆ, ನನ್ನ ಕನ್ನಡ ಸಿನಿಮಾಗಳು ಅಂತ ಏನೇನ್ ಪ್ರಮೋಟ್ ಮಾಡ್ಕೊಡ್ತಾ ಇದ್ದೆ, ನನ್ನ ಕೆಲಸದಲ್ಲಿ ಇನ್ಯಾವನೋ ಊಟ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಅವ್ನು ಡಿಸೈಡ್ ಮಾಡಿದೆ, ಇನ್ಮೇಲೆ ನಾನು ಏನಾದ್ರು ಸಿನಿಮಾ ಪ್ರಮೋಷನ್ ಮಾಡ್ತೀನಿ ಅಂದ್ರೆ ಒಂದು ಕಾಸು ಇಸ್ಕೊಂಡೇ ಪ್ರಮೋಷನ್ ಮಾಡ್ತೀನಿ, ಇಲ್ಲ ಅಂದ್ರೆ ಇನ್ನೊಂದು ಸಿನಿಮಾ ನೋಡಿ ವಾಪಸ್ ಬಂದ್ಮೇಲೆ ಚೆನ್ನಾಗಿದ್ರೆ ಮಾತ್ರ ಪ್ರಮೋಟ್ ಮಾಡ್ತೀನಿ. ಅದು ಹೊಸ ಟೀಮ್ ಅವ್ರದ್ದು, ಹೊಸ ಕಾನ್ಸೆಪ್ಟ್ ಗಳು, ಹೊಸಬ್ರು ಮೂವಿಗಳನ್ನ. ಪಾಲಿಡಾಲ್, ನೇಣಗ್ಗ ಮತ್ತೆ ರೈಲು ಕಂಬಿ ಇದಿದೆ, ಆಮೇಲೆ ಪಾಳುಬಾವಿ ಇದೆ, ಕೊಳ್ಳೇಗಾಲದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದು. ಮುಂಚೆ ಒಬ್ಬ ಇದ್ದ ಕಿಂಗ್ ಪಿನ್, ಅವ್ನು ಎಲ್ರು ಕರ್ಕೊಂಡ್ ಬಂದ್ಬಿಟ್ಟು ಮಿಕಾ ಮಾಡ್ತಾ ಇದ್ದ. ಇವಾಗ ಅವ್ನ ಕೆಳಗಡೆ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಕಾಲ್ ಕೆಳಗಡೆ ಇರುವಂತ ಸೆಂಟ್ರ್ ಸಾಮಾನ್ ಹ್ಯಾಂಡ್ ಅಂತ 3-4 ಜನ ಉಟ್ಕೊಂಡ್ಬಿಟ್ಟವ್ರೆ. ಅದ್ರಲ್ಲಿ ಒಬ್ಬ ದೊಡ್ಡ ಯೂಟ್ಯೂಬರ್, ದೊಡ್ಡ ಇನ್ಫ್ಲೂಯೆನ್ಸರ್ ಇರ್ತಾನ, ಆಯ್ತಾ, 5 ಲಕ್ಷ ಮಾತ್ರ ನನಗ್ ಕೊಡಿ, ನಾನು 10 ಜನ ಮಿಕಾಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮವರು ಅನ್ಕೊಂಡು ವಿಡಿಯೋ ಮಾಡಿಸ್ಬಿಡ್ತೀನಿ. ಕೇಳಿದ್ರೆ ಒಂದ್ 5-10 ಸಾವಿರನೋ ಡೀಸೆಲ್ ಕಾಸು ಅಂತ ಕೊಟ್ಬಿಡ್ತೀನಿ, ಮಿಕ್ಕಿದೆಲ್ಲ ನನಗೆ, ಉಳಿದಿದೆಲ್ಲ ನಿನಗೆ ಅಂತ. ಈ ತರ ಮಾಡೋದ್ರಿಂದ ಎಷ್ಟೊಂದು ಜನ ಸಿನಿಮಾ ಇಷ್ಟಪಡುವಂತ ಬಡ್ಡಿಂಗ್ ಯೂಟ್ಯೂಬರ್ಸ್ ಗಳಿಗೆ ₹1 ಸಿಗ್ತಾ ಇಲ್ಲ ಗುರು. ಸಿನಿಮಾ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಇರೋ ನನ್ನ ಮಕ್ಕಳೆಲ್ಲ ಒಳ್ಳೊಳ್ಳೆ ಗಾಡಿಗಳು, ಕಾರ್ಗಳು, ಕ್ಯಾಮ್ರಾಗಳು, ಲ್ಯಾಪ್ಟಾಪ್ ಗಳು, ವರ್ಲ್ಡ್ ಟೂರ್ ಗಳು, ಗರ್ಲ್ ಫ್ರೆಂಡ್ಸ್ ಗಳು, ಮದುವೆಗಳು ಅಂತ ಜೀವನ ಎಂಜಾಯ್ ಮಾಡ್ತಾ ಇದಾರೆ. ನಾನು ಇಷ್ಟು ದಿನ ಇದ್ರ ಬಗ್ಗೆ ಮಾತಾಡಬಾರ್ದು, ನಾನು ಒಬ್ಬ ಸಿನಿಮಾ ಇಷ್ಟಪಡೋನು, ನನಗೆ ಗೊತ್ತಿರೋರೆ ಎಷ್ಟೊಂದ್ ಜನ ಈ ಫೀಲ್ಡ್ ಅಲ್ಲಿ ಇದಾರಲ್ಲ, ಅವ್ರಗಳ ಮನ್ಸಿಗೆ ನೋವಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ಕೋಟ್ಯಾಂತರ ಜನ ಇನ್ನೋಸೆಂಟ್ ಆಡಿಯನ್ಸ್ ಗಳನ್ನ ಚುಮೈತು ಮಾಡೋದ್ಕಿಂತ 10 ಜನ ಮನ್ಸಿಗೆ ನೋವು ಕೊಡೋದೇನೆ ಬೆಸ್ಟ್ ಅಂತ. ಭಾಷೆ ಮಾತಾಡಿದ್ದ ಭಾಷೆ ಇಲ್ಲ
ಇನ್ನ ಇವಾಗ ವಿಡಿಯೋದು 2ನೇ ಪಾರ್ಟ್ ಬಗ್ಗೆ ಮಾತಾಡೋಣ. ಎಲ್ಲಾ ಜಾನರ್ ಬಿಟ್ಟು ಇದು ಯಾಕೆ ಮೂವಿ ರೋಸ್ಟಿಂಗ್ ಯಾಕೆ? ಸೊ ನಂಗೆ ಚಿಕ್ಕ ವಯಸ್ಸಿಂದ ನಾನು ಮೂವಿ ನೋಡೋದಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ. ನಾನು ನನ್ನ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ನೋಡ್ತಾ ಇದ್ದೆ. ಇವಾಗ OTT ಆದ್ರೂ ಓಕೆ, ಥಿಯೇಟರ್ ಅಲ್ಲಿ ಆದ್ರೂ ಓಕೆ, ನೋಡ್ತಾ ಇರ್ತೀನಿ. ಆಮೇಲೆ ನಂಗೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಕೂಡ ಪ್ಯಾಷನ್ ಇತ್ತು. ರೀಸೆಂಟ್ ಆಗಿ ನೀವು ನೋಡಿದ್ರೆ ಮೂವಿ ರಿವ್ಯೂ ಮಾಡೋರೆಲ್ಲ ಆಲ್ಮೋಸ್ಟ್ ಪಾಸಿಟಿವ್ ರಿವ್ಯೂನೇ ಕೊಡ್ತಾ ಇದ್ದಾರೆ. ಅದಕ್ಕೆ 2 ರೀಸನ್ ಇದೆ. ಒಂದು, ದುಡ್ಡು ಕೊಟ್ಟಿರ್ತಾರೆ. ಇನ್ನೊಂದು, ನೆಗೆಟಿವ್ ಹೇಳಿದ್ರೆ ಚಾನಲ್ ಎಲ್ಲಿ ಎತ್ತಿಸ್ಬಿಡ್ತಾರೆ ಅನ್ನೋ ಅಂತ ಭಯ ಇರುತ್ತೆ. ತಮಾಷೆ ನನ್ಗೆ ಎದೆ ಹೊಡೆದೋಗಿತ್ತು. ಇನ್ನ ರಿವ್ಯೂ ಕೊಡೋರು ಅವತಾರ ಅಂತೂ ನೋಡಕ್ಕಾಗಲ್ಲ ಗುರು. ಯಾವನೋ ಬಂದ್ ಮೂವಿ ರಿವ್ಯೂ ಕೊಡ್ತಾನೆ. ಎಸ್ಪೆಷಲಿ ಈ ಬಿಗ್ ಬಾಸ್ ಬಂದ್ಮೇಲಂತೂ ಬಿಟ್ಟಿ ಶೋಕಿ ತಗೊಳ್ಳೋರು ಚಪ್ರಿಗಳೆಲ್ಲ ಬಂದು ಸಿನಿಮಾ ರಿವ್ಯೂ ಕೊಡಂಗ್ ಆಗ್ಬಿಟ್ರು. ಮುಂಚೆ ಯಾರು ಸಿನಿಮಾ ರಿವ್ಯೂಗಳನ್ನ ಮಾಡ್ತಾ ಇರಲಿಲ್ಲ. ಜನ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ರು. ಥಿಯೇಟರ್ಗೆ ಹೋಗಿ ನೋಡಕ್ ಶುರು ಮಾಡಿದ್ರು. ಆಮೇಲೆ ತುಕಾಲಿ ಮೂವಿಗಳು ಬರಕ್ ಶುರು ಆಯ್ತು. ಜನ ಥಿಯೇಟರ್ಗೆ ಹೋಗೋದ್ ನಿಲ್ಸಿದ್ರು. ಆಮೇಲೆ ಸಿನಿಮಾ ರಿವ್ಯೂ ಸಿಸ್ಟಮ್ ಬಂತು. ಅದನ್ನ ನೋಡಿ ನಂಬಿ ಜನ ಥಿಯೇಟರ್ಗೆ ಹೋಗ್ತಿದ್ರು. ಆಮೇಲೆ ಮತ್ತೆ ತುಕಾಲಿ ಮೂವಿಗಳನ್ನು ಯಾವಾಗ ರಿವ್ಯೂ ಮಾಡೋರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ಜನರಿಗೆ ನಂಬಿಕೆ ಹೋಯ್ತು. ಮತ್ತೆ ಅವರು ಸಿನಿಮಾಗಳನ್ನ ನೋಡೋದ್ ಕಮ್ಮಿ ಮಾಡಿದ್ರು. ಇದೊಂದ್ ಸೈಕಲ್ ಆಯ್ತಾ, ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಮೊನ್ನೆ ಒಂದ್ ಯಾವ್ದೋ ಸಿನಿಮಾ ಇಂಟರ್ವ್ಯೂ ನಲ್ಲಿ ಒಬ್ರು ಬಂದು ಹೇಳ್ತಾರೆ, ನಿಮ್ಮಲ್ಲಿ ಯಾರ್ಯಾರು ಸಿನಿಮಾಗಳನ್ನ ನೋಡಿದಿರಾ ಒಂದು ರಿವ್ಯೂ ಮಾಡಿ ಅಂತ. ಮೂವಿನ ಹೊಗಳಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಲೈಕ್ ಕೊಡ್ತೀರಾ, ಸ್ಟೋರೀಸ್ ಗಳಲ್ಲಿ ರೀಶೇರ್ ಮಾಡ್ಕೋತೀರಾ, ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡ್ತೀರಾ. ಅದನ್ನೇ ನಾವು ಹಾನೆಸ್ಟ್ ಆಗಿ ಮೂವಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸುಮ್ನೆ ಇರ್ತೀರಾ? ಫಸ್ಟ್ ಮಾಡೋ ಕೆಲಸ ಏನು ಅಂದ್ರೆ ಕಾಪಿ ರೈಟ್ ಸ್ಟ್ರೈಕ್. ಒಂದೊಂದು ಚಿಕ್ಕ ಚಾನಲ್ ಇದೆ, ಸುಮಾರು 2,000 ಸಬ್ಸ್ಕ್ರೈಬರ್ಸ್ ಇದಾರೆ. ಅದರಲ್ಲಿ ನಾನು ಕಾಲೇಜಲ್ಲಿ ಇರುವಾಗ ಒಂದು ನೋಟಿಫಿಕೇಶನ್ ಬಂತು, ಒತ್ತಿದ್ರೆ ಸ್ಟ್ರೈಕ್ ಇಂದ ನನ್ನ ವಿಡಿಯೋ ಹೋಗಿದೆ. ನನ್ಗೆ ಇದು ನೋಡಿದಾಗ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಒಂದು ವಿಡಿಯೋ ಬರೀ ರೆಕಾರ್ಡ್ ಮಾಡಿ ಹಾಕೋದಲ್ಲ, ಹಿಂದೇನೂ ಎಷ್ಟೊಂದು ಎಫರ್ಟ್ಸ್ ಇರುತ್ತೆ. ನಮ್ಮ ಸಿನಿಮಾ ರಂಗದಲ್ಲಿ ರಿವ್ಯೂ ಮಾಡೋರು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೋ ಅದೇ ತರ ರೋಸ್ಟ್ ಮಾಡೋರು ಇಂಪಾರ್ಟೆಂಟ್ ಆಗಿರ್ತಾರೆ. ಒಂದು ರೋಸ್ಟ್ ಇಂದಾನೆ ಸುಮಾರು ಸಿನಿಮಾಗಳು OTT ಅಲ್ಲಿ ವ್ಯೂಸ್ ಗಳನ್ನ ತಗೊಳುತ್ತೆ, ಯೂಟ್ಯೂಬ್ ಅಲ್ಲಿ ವ್ಯೂಸ್ ಗಳನ್ನ ತಗೊಳುತ್ತೆ. ನೆಗೆಟಿವ್ ಪಾಸಿಟಿವ್ ಒಟ್ನಲ್ಲಿ ನಿಮ್ ಸಿನಿಮಾ ಓಡುತ್ತೆ, ಅದಂತೂ ಗ್ಯಾರಂಟಿ. ಆದ್ರೆ ಈ ಫ್ರಾಜೈಲ್ ಈಗೋ ಇರುವಂತ ಹೀರೋಗಳು, ಅವ್ರ ಪ್ರೊಡಕ್ಷನ್ ಟೀಮ್ಗಳು, ಅವ್ರ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಗಳೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ಕಾಪಿ ರೈಟ್ ಓಡಿಸ್ತಾರೆ. ಬಿಕಾಸ್ ಒಂದು ಮೂವಿ ರೋಸ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ 2-3 ಸಲ ಮೂವಿ ನೋಡ್ಬೇಕು, ಅದ್ರಲ್ಲಿರೋ ಲೂಪ್ ಹೋಲ್ಸ್ ಕಂಡಿಡಿಬೇಕು. ಇದನ್ನೆಲ್ಲ ದಾಟಿ ವಿಡಿಯೋ ರೆಕಾರ್ಡ್ ಮಾಡಿ ಮತ್ತೆ ಎಡಿಟ್ ಕೂಡ ಮಾಡಬೇಕು. ಮಿನಿಮಮ್ ಅಂದ್ರೂ ಒಂದು ವಿಡಿಯೋ ಮಾಡಕ್ 7 ದಿವಸ 8 ದಿವಸ ತಗೋತೀನಿ. ಒಂದ್ ಸಣ್ಣ ನೋಟಿಸ್ ಹಾಕಿ ಏನಾದ್ರೂ ತೆಗೀರಪ್ಪ ಅಂದಿದ್ರೆ ತೆಗ್ದ್ಬಿಡ್ತಿದ್ದೆ. ಬಟ್ ಸೀದಾ ಸ್ಟ್ರೈಕ್. ನಮ್ಮಂತ ಚಿಕ್ಕ ಪುಟ್ಟ ಇವಾಗ ಸ್ಟಾರ್ಟ್ ಮಾಡಿರೋ ಚಾನಲ್ಗೆ ಈ ತರ ಸ್ಟ್ರೈಕ್ಸ್ ಬೀಳ್ತಿದ್ರೆ ಇನ್ ಮುಂದೆ ಯಾರು ಬರ್ತಾರೆ? ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಸ್ಟೇಜ್ ಮೇಲೆ ಬಂದು ನಿಮ್ಮ ಹೀರೋಯಿಸಮ್ ನ, ನಿಮ್ಮ ದೌಲತ್ನ ತೋರ್ಸೋದಲ್ಲ. ಒಂದು ಮೂವಿ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ರಿವ್ಯೂಸ್ ಬಂದಾಗ ಅದನ್ನ ಫೇಸ್ ಮಾಡುವಂತ ಮೆಂಟಾಲಿಟಿ ಇರಬೇಕು. ಯಾರೋ ಒಬ್ಬ ಚಿಕ್ಕ ಯೂಟ್ಯೂಬರ್ ನಿಮ್ಮ ಸಿನಿಮಾನ ರೋಸ್ಟ್ ಮಾಡಿದಾಗ ಅದನ್ನ ನೋಡಿ ತಡ್ಕೊಳಕ್ ಆಗದೆ ನೀವು ಕಾಪಿ ರೈಟ್ ಹೊಡಿತೀರಾ ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರೆ ಇದನ್ನ. ನಿಮ್ದೆಲ್ಲ ಅದ್ ಎಂತ ಗಂಡಸ್ತನ ಗುರು. ಇಷ್ಟು ಬಾರ್ಗೆಟ್ ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಮತ್ತೆ ನಮ್ ದೇಶ ಹಿಂಗಾಯ್ತಿರೋದು. ಇವತ್ಗೂ ಒಂದಷ್ಟು ಸಿನಿಮಾಗಳಿದೆ, ಅದು ರಿಲೀಸ್ ಆದ್ಮೇಲೆ ಇಡೀ ವಿಶ್ವಕ್ಕೆ ಗೊತ್ತಾಯ್ತು ನಮ್ಮ ಕನ್ನಡ ಭಾಷೆ ಅಂದ್ರೆ ಏನು ಅಂತ. ಮುಂಚೆಯಿಂದನೂ ಕೂಡ ನಮ್ ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು, ಶ್ರೀನಾಥ್ ಅವರು, ಇವ್ರುಗಳೆಲ್ಲ ಮಾಡ್ಕೊಂಡ್ ಬಂದಿರುವಂತ ಒಳ್ಳೊಳ್ಳೆ ಮೂವೀಸ್ ಗಳಿಂದಾನೆ ಕನ್ನಡ ಅನ್ನೋದು ಎಲ್ಲಾ ಕಡೆ ರೀಚ್ ಆಗಿದ್ದು. ನಮ್ಮ ಕನ್ನಡ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಜನಕ್ಕೆ ಗೊತ್ತಾಗಿದ್ದು. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕನ್ನಡ ಜೀವಂತವಾಗಿದೆ ಅಂದ್ರೆ ಬೇರೆ ಕಡೆ ಅವರು ನಮ್ಮ ಕರ್ನಾಟಕನ ನೋಡಿ ಹೆದರ್ಕೋತಾರೆ, ಹೊಟ್ಟೆ ಉರಿ ಪಟ್ಕೋತಾರೆ ಅಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ನಮ್ಮ ಕನ್ನಡ ಸಿನಿಮಾಗಳು. ನಾವು ಮಾಡ್ತಾ ಇರುವಂತ ಕೆಲಸಗಳಿಗೆ ಒಂದು ರೂಲ್ ಬುಕ್ ಅಂದ್ರೆ ಅದು ಸಿನಿಮಾನೇ. ಸಿನಿಮಾ ಅನ್ನೋದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಫಾರ್ಮ್ ಅಲ್ಲ, ನಮ್ಮೆಲ್ಲರೂ ಚೈಲ್ಡ್ಹುಡ್. ನಾವ್ ಈಗಲೂ ಕೂಡ ನಮ್ಮ ಚೈಲ್ಡ್ಹುಡ್ ಅನ್ನ ನೆನೆಸ್ಕೊಂಡ್ರೆ ನಮಗೆ ಫಸ್ಟ್ ನೆನಪು ಬರೋದು ಮುಂಗಾರು ಮಳೆ, ಕನಸುಗಾರ, ಯಜಮಾನ. ಕೋಟಿಗೊಬ್ಬ ಫಿಲಮ್ನ ಅದೆಷ್ಟು ಸಲ ಟಿವಿಲಿ ನೋಡಿದೀವಿ ಅನ್ನೋದು ಲೆಕ್ಕಕ್ಕಿಲ್ಲ. ಕಲಾಸಿ ಪಾಳ್ಯ ಈಗಲೂ ಕೂಡ ರಿಲೀಸ್ ಆದಾಗ್ಲೂ ಜನ ಹೌಸ್ಫುಲ್ ಮಾಡಿದ್ರು. ಜಾಕಿ ಜನ ಹಾಗೆ ಬಂದು ಥಿಯೇಟರ್ ನೋಡಿದ್ರು. ಜನ ಕ್ವೆಶ್ಚನ್ ಮಾಡ್ತಾರೆ, ಏನಕ್ಕೆ ನಮ್ಮ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅಂತ. ಇಷ್ಟು ವರ್ಷ ನಾನು ಸಿನಿಮಾಗಳನ್ನ ನೋಡ್ಕೊಂಡು ಬಂದ ಮೇಲೆ, ಅದರಲ್ಲಿ ಕೆಲಸ ಮಾಡಿದ್ಮೇಲೆ ನನಗೆ ಒಂದು ರಿಯಲೈಸ್ ಆಗಿದ್ದೇನು ಅಂದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡೋದ್ ಕಷ್ಟ ಅಲ್ಲ, ಆದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡಿ ಜನರಿಗೆ ತಲುಪಿಸೋದ್ ಕಷ್ಟ. ಒಳ್ಳೆ ಸಿನಿಮಾಗಳನ್ನ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದ್ ಕಷ್ಟ. ಒಳ್ಳೆ ಸಿನಿಮಾಗಳನ್ನ ಮಾಡಿ ನಮ್ಮ ಸಿನಿಮಾ ಪ್ರೇಮಿಗಳು ನಮ್ಮ ಕರ್ನಾಟಕದಲ್ಲಿ ಬದುಕದೇ ಕಷ್ಟ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ನೆಕ್ಸ್ಟ್ ಟೈಮ್ ಇಂದ ಯಾರಾದ್ರೂ ಒಬ್ಬ ದೊಡ್ಡ ಯೂಟ್ಯೂಬರ್ ಬಂದು ನನ್ ಜೊತೆ ಬನ್ನಿ, ಮೂವಿ ಪ್ರಮೋಷನ್ ಮಾಡಿಸ್ಕೊಡ್ತೀನಿ, ಆ ಪ್ರಮೋಷನ್ ಮಾಡಿಸ್ಕೊಡ್ತೀನಿ, ಅದು ಇದು ಅಂತ ಕತೆ ಹೊಡೆದ್ರೆ ಅವ್ನು ಎಷ್ಟೇ ನಿಮ್ ಜೊತೆ ಕ್ಲೋಸ್ ಆಗಿದ್ರು ನಂಬೇಡಿ, ಪಕ್ಕ ಇದ್ಕೊಂಡು ಗೂಟ ಹೊಡೆಯೋರೇ ಜಾಸ್ತಿ. ಇನ್ನು ಎಂತೆಂಥವ್ರು ಇರ್ತಾರೋ ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕೋರು. ಅದು ಅವ್ರ ಹೆಸರು ಹೇಳ್ಕೊಂಡು ಮೋಸ ಮಾಡಿದ್ರೆ ಪರವಾಗಿಲ್ಲ, ನನ್ನ ಹೆಸರು ಹೇಳ್ಕೊಂಡು ಅದ್ ಎಷ್ಟ್ ಜನಕ್ಕೆ ಸ್ಕ್ಯಾಮ್ ಮಾಡಿದಾರೋ ಇವ್ರುಗಳು. ನಿಮ್ಗೆ ಸಂಸಾರ ಗಿಂಸಾರ ಆಯ್ತು ಅಂದ್ರೆ ಮಕ್ಳನ್ನಾದ್ರೂ ನಿಮ್ಮ ಹೆಸರಲ್ಲಿ ಮಾಡಿ, ಅದನ್ನು ನನ್ನ ಹೆಸರಲ್ಲಿ ಮಾಡಬೇಡಿ. ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ.